ಡಿಕೆ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದ ಜನಾರ್ದನ ರೆಡ್ಡಿ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ರಾಯಚೂರು ಟು ಬಳ್ಳಾರಿ ಪಾದಯಾತ್ರೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಯಚೂರು ಟು ಬಳ್ಳಾರಿವರೆಗೂ ಪಾದಯಾತ್ರೆಗೆ ಬಿಜೆಪಿ ಬಿಗ್ ಪ್ಲಾನ್ ಮಾಡಿದೆ. ಸೆಪ್ಟೆಂಬರ್ 1ರಂದು ಪ್ರಾರಂಭವಾಗುವ ಬಿಜೆಪಿ ಪಾದಯಾತ್ರೆಯು ಸುಮಾರು 185 ಕಿಲೋಮೀಟರ್ಗಳನ್ನ ಕ್ರಮಿಸಲಿದೆ ಎಂದು ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರು ತಿಳಿಸಿದ್ದಾರೆ. ಮಲ್ಲೇಶ್ವರದ ರಾಜ್ಯ ಬಿಜೆಪಿ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಾಗೇಂದ್ರ ರಾಜೀನಾಮೆ ಪಡೆಯದ ಕಾರಣ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಪಲಾಯನವಾದಿ ಸರ್ಕಾರ ಎಂದು ಹೇಳಿದ್ರು. ರಾಜೀನಾಮೆ ಕೊಟ್ಟಿದ್ರೆ ಈ ಅಪಕೀರ್ತಿ ತಪ್ಪಿಸಬಹುದಿತ್ತು. ದುರುಪಯೋಗವಾದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಯುವಕರು, ಮಹಿಳೆಯರು ಸೇರಿದಂತೆ ಆ ಸಮಾಜದ ಅಭಿವೃದ್ಧಿಗೆ ಬಳಸಬೇಕಾಗಿತ್ತು. ಹೋರಾಟದ ಮೂಲಕ ಈ ಸಮಾಜಕ್ಕೆ ನ್ಯಾಯ ಒದಗಿಸಲು ಪಕ್ಷ ಮುಂದಾಗಿದೆ ಎಂದು ತಿಳಿಸಿದ್ರು. ಈ ಕುರಿತು ಇನ್ನು ಏನೆಲ್ಲ ಮಾತನಾಡಿದರೆ ತೋರಿಸ್ತಾ ಹೋಗ್ತೀವಿ ನೋಡಿ. ಇವತ್ತು ಒಂದು ರೂಟ್ ಮ್ಯಾಪ್ ಫೈನಲ್ ಆಗಿರುವಂತದ್ದು ರಾಯಚೂರು ಜಿಲ್ಲೆಯ ಲಿಂಗಸಗೂರಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಮಸ್ಕಿ, ಸಿದ್ದನೂರು, ಕಾರ್ಪೆಗಿ, ಗಂಗಾವತಿ, ಕಂಪ್ಲಿ, ಸಂಡೂರು ಮೂಲಕ ಬಳ್ಳಾರಿ ನಗರಕ್ಕೆ ಎಂಟ್ರಿ ಆಗುವಂಥದ್ದು. 1ನೇ ತಾರೀಕು ಪ್ರಾರಂಭ ಆಗುವಂಥ ಈ ಒಂದು ಪಾದಯಾತ್ರೆ 9 ಅಥವಾ 10 ಅಂದರೆ ನಾಳೆ ಇಡೀ ನಮ್ಮ ಪಕ್ಷದ ಕಡೆಯಿಂದ ತಂಡ ರಾಜೀವ್ ಕುರ್ಚಿಯವರ ನೇತೃತ್ವದಲ್ಲಿ ಎಲ್ಲ ರೂಟ್ಗಳನ್ನು ಎಲ್ಲೆಲ್ಲಿ ಹಾಲ್ಟ್ ಮಾಡಬೇಕು, ಹೇಗೆ ಅದೆಲ್ಲದನ್ನು ಕೂಡ ಫೈನಲ್ ಮಾಡ್ತಾ ಇದ್ದಾರೆ. ಸರಿಸುಮಾರು 175 ಕಿಲೋಮೀಟರ್ ಪಾದಯಾತ್ರೆ ಇದಾಗಿರುತ್ತೆ. ಸೊ ಹಾಗಾಗಿ ಕೊನೆಯಾಗಿ ಅಂದರೆ 9ನೇ ತಾರೀಕು ಅಥವಾ 10ನೇ ತಾರೀಕು ಸಮಾರೋಪ ಮಾಡುವಂಥ ಒಂದು ವಿಷಯ ಒಂದು ನಾಳೆ ನಾಡಿದ್ರಲ್ಲಿ ನಮಗೆ ಆ ರೂಟ್ ಬಗ್ಗೆ ಅಂದರೆ ಡಿಸ್ಟೆನ್ಸ್ ಎಲ್ಲೂ ಕೂಡ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಸಮಾರೋಪ 9 ಅಥವಾ 10 ಇರ್ಬೋದು. ಡೇಟ್ ಫೈನಲ್ ಆಗ್ತದೆ. ಸಚಿವರು ರಾಜೀನಾಮೆ ಕೊಡ್ತಾರೆ ಸಿಎಂಗೆ ಫೋನ್ ಮಾಡಿ ಹೇಳಿದಾರಂತೆ, ಸಾಕಷ್ಟು ವಿದ್ಯಮಾನ ನಡೀತಾ ಇದೆ, ನಾನು ರಾಜೀನಾಮೆ ಕೊಟ್ಟಿರ್ತೀನಿ, ಪಕ್ಷ ಸರ್ಕಾರಕ್ಕೆ ಮುಜುಗರ ತಪ್ಪುತ್ತೆ ಅಂತ ನಾಗೇಂದ್ರ ಅವರು ಸಿಎಂಗೆ ಹೇಳಿದ್ದಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಅದನ್ನು ನಾನು ಮಾಧ್ಯಮಗಳ ಮೂಲಕ ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಟ್ಟಿದ್ರೆ ತುಂಬ ಒಂದು ಗೌರವಯುತವಾಗಿ ಇರ್ತಾ ಇದೆ. ಇಷ್ಟೆಲ್ಲ ವಿಧಾನಸಭೆಯಲ್ಲಿ ಸುಮಾರು ದಿನಗಳ ಕಾಲ ಅವರ ರಾಜೀನಾಮೆಗೋಸ್ಕರನೇ ರೈತರ ಸಂಕಷ್ಟಗಳು, ಬರದ ಬಗ್ಗೆ ಮಾತಾಡೋದಕ್ಕೂ ಕೂಡ ಅವಕಾಶ ಆಗದೇನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆಗಿರೋದು ಮೊದಲ ಅಧಿವೇಶನದಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಆ ಸರ್ಕಾರ ಪಲಾಯನವಾದಿ ಅನ್ನುವಂಥ ಒಂದು ಹೆಸರನ್ನ ಪಡ್ಕೊಳ್ಳುವಂಥ ಒಂದು ಅಪಕೀರ್ತಿನ ತಪ್ಪಿಸಬಹುದಾಗಿತ್ತು ಅವರು ರಾಜೀನಾಮೆ ಕೊಟ್ಟಿದ್ರೆ. ಮಾಧ್ಯಮಗಳ ಮೂಲಕ ನಾವು ತಿಳ್ಕೊಳ್ತಾ ಇರೋದು ಸರಿಯಾದ ವಿಚಾರ ಗೊತ್ತಿಲ್ಲ. ಆದರೆ ಇವತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಮತ್ತು ರಾಧಾ ಮೋಹನ್ ಅಗರ್ವಾಲ್ ಅವರ ಸಮಕ್ಷಮದಲ್ಲಿ ಇವತ್ತೆಲ್ಲ ಒಂದು ತೀರ್ಮಾನ ಆಗಿರೋದು. ಯಾವುದೇ ಕಾರಣಕ್ಕೂ ಕೂಡ ಅವರು ರಾಜೀನಾಮೆ ಕೊಡ್ತಾರೆ ಇನ್ನೊಂದು ವಿಚಾರಗಳು ಇನ್ನೂ ಸ್ಪಷ್ಟವಾಗದೇ ಇರುವಂಥ ಸಂದರ್ಭದಲ್ಲಿ ಜೊತೆಗೆ ಅವರು ರಾಜೀನಾಮೆ ಕೊಟ್ಟರು ಕೂಡ ರಾಜ್ಯದಲ್ಲಿ ಸಾಕಷ್ಟು ಇವತ್ತೇನು ರೈತರ ಪರ ಸಮಸ್ಯೆಗಳಾಗಿರ್ಬೋದು, ನಾವಲ್ಲಿ ಜಲಾಶಯದ ಬಗ್ಗೆ ಆಗಿರ್ಬೋದು ಮತ್ತು ಬರದ ಬಗ್ಗೆ ಆಗಿರ್ಬೋದು, ಇದೆಲ್ಲ ವಿಚಾರಗಳಲ್ಲಿ ಕೂಡ ಪಾದಯಾತ್ರೆ ಮಾಡಬೇಕಂತ ಹೇಳಿ ಇವತ್ತೇನು ಪಕ್ಷದ ನಿರ್ಧಾರ ಏನಿದೆ ಅದನ್ನು ಅಂತಿಮವಾಗಿ ಇವತ್ತು ಫೈನಲ್ ಮಾಡಬೇಕು. ಒಂದೇ ಒಂದು ನಾನು ಮಾಧ್ಯಮಗಳಿಗೆ ರಾಜ್ಯದ ಜನರಿಗೆ ಇಲ್ಲಿ ನಾವು ತಿಳಿಸ್ತಾ ಇರೋದು ಒಂದೇ ಒಂದು ವಿಚಾರ ಏನಿದೆ, ಸರಿಸುಮಾರು 3 ಲಕ್ಷ ಇಂಡಿವಿಜುವಲ್ಸ್ಗೆ ಆ 157 ಕೋಟಿ ಹಣ ಆ ವಾಲ್ಮೀಕಿ ಜನಾಂಗದ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ, ಎಜುಕೇಷನ್ ಪರ್ಪಸ್ ಅಥವಾ ಮಹಿಳೆಯರಿಗೆ ಒಂದು ರೋಡ್ ಬದಿ ಅವರೇನು ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ಕೊಳ್ಳೋದಕ್ಕೆ ಅಥವಾ ರೈತರಿಗೆ, ವಾಲ್ಮೀಕಿ ಜನಾಂಗದ ರೈತರಿಗೆ ಭೂಮಿ ತಗೊಳ್ಳೋದಕ್ಕೆ ಹೆಚ್ಚು ಕಡಿಮೆ 3 ಲಕ್ಷ ಇಂಡಿವಿಜುವಲ್ಸ್ಗೆ 157 ಕೋಟಿ ಹಣ ಉಪಯೋಗ ಆಗಬೇಕಾಗಿತ್ತು. ಅದನ್ನ ಇವತ್ತು ದುರುಪಯೋಗ ಮಾಡ್ಕೊಂಡಿರೋ ಕಾರಣ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋಂಥದ್ದು. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಅವರು ಬಿಟ್ಟಿದ್ದಕ್ಕೆ ಕಾರಣ ಅವತ್ತೇನಾಗಿತ್ತು, ಡಿ ಕೆ ಶಿವಕುಮಾರ್ ಅವರು ತಗೊಳ್ಳೋದಕ್ಕೆ ಏನ್ ಕಾರಣ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ರಾಜೀನಾಮೆ ಕೊಟ್ಟರೆ ನಿಮ್ಮ ಜಯನ, ಪಕ್ಷದ ಜಯನ, ಪಕ್ಷದ ಜಯ ಅನ್ನೋದಕ್ಕಿಂತ ಅವರು ರಾಜೀನಾಮೆ ಕೊಡೋದ್ರ ಮೂಲಕ ಆ 157 ಕೋಟಿ ಹಣವನ್ನ ಇವತ್ತು 3 ಲಕ್ಷ ವಾಲ್ಮೀಕಿ ಜನಾಂಗದ ಯುವಕ ಯುವತಿಯರಿಗೆ, ಮಹಿಳೆಯರಿಗೆ, ರೈತರಿಗೆ ಕೊಡೋದ್ರ ಮೂಲಕ
ಇವತ್ತು ಪಕ್ಷ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಹೋರಾಟ ಏನಿದೆ ಆ 187 ಕೋಟಿ ಹಣವನ್ನು ಈ 3 ಲಕ್ಷ ಇಂಡಿವಿಜುವಲ್ಸ್ಗೆ ಕೊಡಿಸೋದ್ರ ಮೂಲಕ ಪಕ್ಷಕ್ಕೆ ಮತ್ತು ನಮ್ಮ ನಾಯಕರಿಗೆ ನಮಗೊಂದು ಸಂತೃಪ್ತಿ ಸಿಗುತ್ತೆ ಅಷ್ಟೇ. ಇದು ಜಯ ಅನ್ನೋದಕ್ಕಿಂತ ಕೂಡ ನ್ಯಾಯ ಒದಗಿಸಿದಂಗೆ ಆಗುತ್ತೆ ಅಷ್ಟೇ. ನೋಡಿ, ಇವತ್ತು ಇಲ್ಲಿ ಒಂದು ವಿಷಯ ಏನಂತಂದ್ರೆ, ಇಲ್ಲಿ ಎಸ್ ಟಿ ಸಮುದಾಯದ ಒಂದು ಜನಾಂಗಕ್ಕೆ ಅನ್ಯಾಯ ಆಗಿರುವಂಥ ಒಂದು ವಿಚಾರದಲ್ಲಿ ಶ್ರೀರಾಮುಲು, ವಿಜಯೇಂದ್ರ ಅವರು ಮತ್ತು ಪಕ್ಷದ ಎಲ್ಲ ನಾಯಕರು ಕೂಡ ಸೇರಿ ಸಾಮೂಹಿಕವಾಗಿ ರಾಜ್ಯದ ಎಲ್ಲ ಸಮಸ್ಯೆಗಳನ್ನು ಕೂಡ ಒಳಗೊಂಡಂತೆ ಈ ಪಾದಯಾತ್ರೆ ಅನ್ನೋದನ್ನು ಇವತ್ತು ವಿಷಯ ಮಾಡಿದ್ದಾರೆ.